ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಇವತ್ತಿನ ದಿವಸ ನಾನು ಆಲೂಗಡ್ಡೆ ಚಿಪ್ಸ್ ಮಾಡೋದನ್ನು ತೋರಿಸ್ತೀನಿ. ಉರಿ ಬಿಸಿಲೈತಿ. ಈ ಬೇಸಿಗೆ ಕಾಲದಾಗ ಸಂಡಿಗೆ, ಹಪ್ಪಳ, ಮಜ್ಜಿಗೆ ಮೆಣಸಿನಕಾಯಿ, ಚಿಪ್ಸು ಇವೆಲ್ಲ ಮಾಡ್ಕೊಳಂಥ ಟೈಮು, ಸೀಸನ್ ಇದು. ಅದಕ್ಕೋಸ್ಕರ ನೋಡಿರಿ, ನಾನು ಹಿಂದೆ ವಿಡಿಯೋದಾಗ ಹಪ್ಪಳನೂ ಮಾಡಿ ತೋರಿಸೀನಿ. ಇವಾಗ ಆಲೂಗಡ್ಡೆ ಚಿಪ್ಸ್ ಮಾಡೋದನ್ನು ತೋರ್ಸಕತ್ತಾನೆ ನೋಡಿರಿ. ಆಲೂಗಡ್ಡಿನ ಸ್ವಚ್ಛಗೆ ತೊಳ್ಕೊಬೇಕು, ಮೇಲಿನ ಸಿಪ್ಪಿ ತೆಗಿಬೇಕು. ಆನಂತರ 2 ಪಾತ್ರೆಯೊಳಗೆ ನೀರು ಇಟ್ಕೋಬೇಕು. ಸಿಪ್ಪಿ ತೆಗೆದಂಥ ಆಲೂಗಡ್ಡೆನೂ ನೀರೊಳಗೆ ಹಾಕಬೇಕು. ಈ ತೆರೆದಂಥ ಪೀಸ್ಗಳನ್ನು ನೀರೊಳಗೆ ಹಾಕಬೇಕು, ಇಲ್ಲಾಂದ್ರೆ ಕಪ್ಪಾಗ್ತಾವು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವು. ಸಿಪ್ಪಿ ತೆಗೆದೇವಲ್ಲ, ಅದಕ್ಕೋಸ್ಕರ ಅವು ವೈಟಾಗಿ ಬಂದಾವು. ಒಂದು 4-5 ಸತಿ ನೀರೊಳಗೆ ಸ್ವಚ್ಛಗೆ ತೊಳಿಬೇಕು. ಇವನ್ನ ಸ್ಟಾರ್ಚ್ ಎಲ್ಲ ಹೋಗ್ಬೇಕಿದ್ರಾಗ ಇರೋಂಥದ್ದು. ಗ್ಲಾಸ್ ಟೈಪ್ ನೀರು ಸ್ವಚ್ಛ ಕ್ಲೀನಾಗಿ ಕಾಣೋವರೆಗೂ ತೊಳಿಬೇಕು. ನೋಡಿರಿ, ಈ ಥರ ಹೆರ್ಚ್ಕೋಬೇಕು. ಚಿಪ್ಸ್ ಮಣಿಯೊಳಗೆ ಹೆರಿಬೇಕು. ದಪ್ಪ ಆಗಬಾರ್ದು, ತೆಳ್ಳಗಾಗಬಾರ್ದು. ಈಗ ತೋರ್ಸಕತ್ತಾನಲ್ಲ, ಈ ಥರ ಇರಬೇಕು ಅವು. ನೋಡಿರಿ, ನೀರು ಇಷ್ಟು ಸ್ವಚ್ಛ ನೀರಾಗ ಮಟನು ಕ್ಲೀನಾಗಿ ತೊಳೆದಿಟ್ಕೋಬೇಕು. ಆನಂತರ ಒಲೆ ಮೇಲೆ ನೀರಿಡಬೇಕು. ಹೆಸರು ಹೆರ್ದಿದ್ದಾತು, ತೊಳೆದಿದ್ದಾತು. ಇವಾಗ ನೀರಿಟ್ಟು ನೀರು ಕುದಿ ಬರಬೇಕು. ಒಂದೇ ಲೆವೆಲ್ನೇ ಬಂದಾವೆ ನೋಡಿರಿ ಪೀಸ್ಗಳು. ಇದೇ ಥರ ಬರಬೇಕು. ಇವಾಗ ನಾನೀಗ 3 kg ಆಲೂಗಡ್ಡೆ ತೋರ್ಸಕತ್ತೇನೆ ಚಿಪ್ಸು. 3 kg ಆಲೂಗಡ್ಡೆಗೆ ನೀರೇನು ಅಳತಿ ಪ್ರಮಾಣ ಅದಕ್ಕೇನಿಲ್ಲ. ಇವನ್ನ ಹಾಕಿದ್ರೆ ಮುಣಗಬೇಕು, ಅಷ್ಟು ನೀರು ಹಾಕಬೇಕು. ಉಪ್ಪು 1 ಮುಟ್ಗಿ. 3 kg ಆಲೂಗಡ್ಡೆಗೆ ಒಂದು ಫುಲ್ ಮುಟ್ಗಿ ಕೈ ಮುಚ್ಚಿರಿ ಎಷ್ಟು ಬರ್ತೈತಿ ಅಷ್ಟು ಉಪ್ಪು ಹಾಕಬೇಕು. ಆನಂತರ ನೀರು ಕುದಿ ಬರಬೇಕು. ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ. ಪಳ ಅಂತ ಕುದೀತಿರ್ಬೇಕು ನೀರು. ಆವಾಗ ಇವೇನದಾವಲ್ಲ ನೀರೊಳಗೆ ನಾವು ಹೆರೆದಂಥ ಆಲೂ ಪೀಸ್ಗಳು ಅವನ್ನ ಬಸ್ತು ಇದರೊಳಗೆ ಹಾಕಿಬಿಡಬೇಕು. ಇವಾಗ ನೋಡಿರಿ, ನೀರು ಪಳ ಅಂತ ಕುದಿಯಾಕತ್ತೈತಿ. ಈಗ ಆ ಚಿಪ್ಸ್ಗೆ ಮಾಡೋಂಥ ಅವೇನು ಆಲೂಗಡ್ಡೆ ಹೆರೆದಂಥ ಪೀಸ್ಗಳದಾವ ಹಾಕಿಬಿಡ್ಬೇಕು. ಫುಲ್ ಹಾಕಿ ಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು. ಎಲ್ಲಿವರೆಗೆ ಅಂದ್ರೆ ಒಂದು ಅರ್ಧ ನಿಮಿಷ ಆದ್ಕೊಳ್ಳೆ ಅದು ಕುದಿ ಸ್ಟಾರ್ಟ್ ಆಕೈತಿ. ಕುದಿ ಸ್ಟಾರ್ಟ್ ಆಗಿಂದ ಸ್ವಲ್ಪ ಈ ಕಡೆ ಆ ಕಡೆ ಮಾಡಿ ಈ ಒಂದು ಪೀಸ್ ತೊಗೊಂಡು ಹಿಂಗೆ ಹತ್ತಿಕ್ಕಿ ನೋಡಬೇಕು ಉಗುರ್ಲೆ. ಅದು ಈಜಿಯಾಗಿ ಅದಕ್ಕೆ ಒಳಗೆ ಹೋತಂದ್ರೆ ಸಾಕು. ನೀರು ಬಸ್ತು ಬಿಡಬೇಕು. ಇಷ್ಟು ನೀರನ್ನು ಬಸ್ತು ತೆಗೆದಿಟ್ಕೋಬೇಕು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಒಂದು ಲೈಕ್ ಕೊಡ್ರಿ. ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಕೇಳ್ಕೊತೀನಿ. ಸಾಕು ನೋಡಿರಿ, ಇಷ್ಟು ಕುದಿ ಹತ್ತಿಂದ ಇಷ್ಟು ತಿರುಗಾಡ್ಸೊಂದು ಸ್ವಲ್ಪ ನೋಡಿದ್ವಿ ಅಂದ್ರೆ ಸಾಕು. ಬಸ್ತು ಬಿಡ್ಬೇಕು. ಬಸ್ತು ಬಿಡೋಣ. ಇವನ್ನ ವರ್ಷಕ್ಕೆ 2 ವರ್ಷವರೆಗೂ ಇಟ್ಕೊಂಡು ತಿನ್ಬೋದು. ಒಂದು ಸಲ ಬೇಸಿಗೆ ಒಳಗೆ ಮಾಡಿಕೊಂಡ್ರೆ 2 ವರ್ಷವರೆಗೂ ಬರ್ತಾವೆ. ಆಗಾಗ ಟೀ ಜೊತೆಗೆ, ಊಟದ ಜೊತೆಗೆ ಮಸ್ತ್ ಅಂದ್ರೆ ಮಸ್ತ ಇರ್ತಾವೆ. ಭಾಳ ಟೇಸ್ಟಿಯಾಗಿ ಬರ್ತಾವೆ. ಟ್ರೈ ಮಾಡಿರಿ ನೀವು. ಮಾಡೋಂಥದ್ದೇನು ಕಷ್ಟದ ಕೆಲಸ ಇಲ್ಲ. ಇವನ್ನಿಷ್ಟು ನೀರು ಬಸಿಬೇಕು. ಒಂದು ಡ್ರಾಪ್ ನೀರು ಇಲ್ದಂಗೆ ಬಸ್ತು ಒಂದು ಕಾಟನ್ ಬಟ್ಟೆ ಮೇಲೆ ಅಥವಾ ಒಳ್ಳೆ ಪ್ಲಾಸ್ಟಿಕ್ ಮೇಲೆ ಬಿಸಿಲಿಗೆ ಒಣಗಕ್ಕೆ ಹಾಕಿಬಿಟ್ರೆ, ಬೆಳಗ್ಗೆ ಮಾಡಿ ಹಾಕಿದ್ರೆ 8 ಗಂಟೆಗೆ ಸಾಯಂಕಾಲ ಟೀ ಜೊತೆಗೆ ಕರಿಯೋಕೆ ರೆಡಿ ಆಗಿಬಿಡ್ತಾವೆ ಇವು. ನೋಡಿರಿ, ಸಂಜೆ ಕಡೆ ಒಣಗಿಬಿಟ್ಟಿರ್ತಾವೆ. ಕರೆದು ತೋರಿಸ್ತೇನೆ ನಿಮ್ಗೆ. ನೋಡಿರಿ, ಈ ಥರ ಬಿಸಿಲಿಗೆ ಒಂದೊಂದೇ ಬಿಡಿಯಾಗಿ ಹಾಕಬೇಕು. ಮಾಡೋದೆಲ್ಲ ಈಜಿ, ಒಣಾಕದ ಸ್ವಲ್ಪ ಕಷ್ಟಪಟ್ರೆ ಮತ್ತು ತಿನ್ನೋಕೆ ಸಿಗೋದು. ಹೀಗಾಗಿ ವರ್ಷದಾಗ ಒಂದು ಸಲ ಸೀಸನ್ನಾಗಿ ಈ ಥರ ಮಾಡ್ಕೋಬೇಕು. ನೋಡಿರಿ, ಏನು ಚಂದ ಒಣಗ್ಯಾವ ನೋಡಿರಿ. ಗಳ ಅಂತವು ಎಷ್ಟು ಚಂದ ಬಂದಾವು. ಈಗ ಕರೆದು ತೋರಿಸ್ತೇನೆ ನಿಮ್ಗೆ. ಇದಕ್ಕೆ ಉಪ್ಪು ಹಾಕಿರ್ತೀವಿ. ಕರ್ದಿಂದ ಸ್ವಲ್ಪ ಉಪ್ಪು ಖಾರ ಬೇಕು ಅಂದ್ರೆ ನೀವು ಹಾಕ್ಕೋಬೋದು, ಇಲ್ಲಾಂದ್ರೆ ಹಂಗೆ ತಿನ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟಾಗ್ಯಾವು. ಭಾರಿ ಚೆನ್ನಾಗಿ ಬಂದವು, ಕ್ರಿಸ್ಪಿಯಾಗಿ ಬಂದವು. ನೀವು ಟ್ರೈ ಮಾಡಿರಿ ಒಂದು ಸಲ. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ಕರೆದು ಉರಿ ಭಾಳ ಇರಬಾರ್ದು,
ಸ್ಲೋ ಉರಿಯೊಳಗೆ ಕರಿಬೇಕು ಇವನ್ನ, ಸೀದ ಹೋಗ್ಬಿಡ್ತಾವೆ ಇಲ್ಲಂದ್ರೆ. ಎಷ್ಟು ತಿಂದರೂ ಸಾಕು ಅನ್ಸಂಗಿಲ್ಲ ನೋಡ್ರಿ, ಅಷ್ಟೊಂದು ರುಚಿಯಾಗಿ ಬರ್ತಾವು ನೋಡ್ರಿ. ಸೂಪರಾಗಿ ಬಂದಾವು, ಕ್ರಿಸ್ಪಿಯಾಗಿ ಬಂದಾವು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ.